ಈಗ ನಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಇಲ್ಲೀಗಲ್ ರೈಸ್ ಸ್ಟೋರೇಜ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇದೆ. ಸುಮಾರು ನಾವು ಆಗಸ್ಟ್ 2025ರಿಂದ ಇಲ್ಲಿವರೆಗೂ ಅಂದರೆ ಒಂದು 16-17 ತಿಂಗಳಲ್ಲಿ ಸುಮಾರು ಒಂದು 68 ಕೇಸಸ್ಸನ್ನಂತೂ ಮಾಡಿದ್ದೀವಿ. ಅಂದರೆ ಇದು ತಿಂಗಳಿಗೆ ಒಂದು 4, ವಾರಕ್ಕೆ ಒಂದಂತ ಆಗ್ತಾಯಿದೆ. ಬಟ್ ಏನಂತಂದರೆ ಈ ಒಂದು ಮೂಮೆಂಟ್ ಅಥವಾ ಸ್ಟೋರೇಜ್ ಏನಿದಾವಲ್ಲ ಇದ್ರ ಬಗ್ಗೆ ಅಂತೂ ನಾವು ನಿಗಾವನ್ನು ವಹಿಸ್ತಾ ಇದ್ದೀವಿ. ಯಾಕಂದರೆ ಈಗ ನಾವು ಈ ಒಂದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಕೂಡ ವಿಜಯಪುರ ತಾಲೂಕು ಅಥವಾ ಇಂಡಿ ತಾಲೂಕು ಅಥವಾ ಚಡಿಚಣ ತಾಲೂಕು ಇದೇ ಒಂದು ವ್ಯಾಪ್ತಿಯಲ್ಲಿ. ಯಾಕಂದರೆ ಇವು ಮಹಾರಾಷ್ಟ್ರಕ್ಕೆ ಅಥವಾ ಸುತ್ತಮುತ್ತ ಯಾವುದೋ ಒಂದು ಗಡಿ ಭಾಗಕ್ಕೆ ಹೋಗ್ತಾ ಇರೋಂಥ ವೆಹಿಕಲ್ಗಳನ್ನು ಕ್ಯಾಚ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಸ್ಟೋರೇಜ್ ಮಾಡಿರೋದು ಏನದಲ್ಲ ಆ ಒಂದು ಭಾಗದಲ್ಲಿ ಭಾಳಷ್ಟು ಆಗ್ತಾ ಇದ್ದಾವೆ. ಬಟ್ ಈ ಒಂದು ನಮ್ಮ ಸಿಂದಗಿ ಮತ್ತು ಅಲಮೇಲ ಭಾಗದಲ್ಲಿ, ಯಾಕಂದರೆ ಒಂದು ತಿಂಗಳ ಹಿಂದ್ಗಡೆ ಆಗಿರೋಂಥ ಒಂದು ಇನ್ಸಿಡೆಂಟ್ ಕೂಡ ಅಲಮೇಲದಲ್ಲಿ ತಾವು ನೋಡಿರ್ಬೋದು. ಯಾಕಂದರೆ ಒಂದು ವಿಡಿಯೋ ನನಗೆ ಬಂತು, ಅದಾದಮೇಲೆ ಅದು ಇನ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇ ಬಂತು. ಆ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ ಯಾವುದೋ ಒಂದು ವೆಹಿಕಲಲ್ಲಿ ಏನೋ ಒಂದು ಸ್ಟೋರೇಜ್, ಅದು ರೈಸೆ ಅಂತ ನಮ್ಮ ಅಲ್ಲಿರೋ ಸುತ್ತಮುತ್ತ ಜನರು ಹೇಳ್ತಾ ಇದ್ರು. ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಇಮಿಡಿಯೇಟಾಗಿ ಅಟೆಂಡ್ ಮಾಡೋಷ್ಟಿಗೆ ಏನು ಅಂತಂದರೆ ಅವರಿಗೆ ಬೆದರಿಕೆಯನ್ನು ಹಾಕಿ ಹೋಗಿರೋಂಥ ಒಂದು ಇದನ್ನು ಕೂಡ ಆಗಿದ್ದಾವೆ. ಬಟ್ ಅದ್ರ ಬಗ್ಗೆ ಏನು ಅಂತಂದ್ರೆ ಅಲ್ಮೇಲ ಸ್ಟೇಷನಲ್ಲಿ ಕೂಡ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟ್ಸ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇಬ್ಬರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದೇ ದಿನದಂದು. ಬಟ್ ಏನು ಅಂತಂದರೆ ಈ ಒಂದು ಇಲ್ಲೀಗಲ್ ಸ್ಟೋರೇಜ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನಿದಾವೆ ಇದ್ರ ಬಗ್ಗೆ ಏನು ಅಂತಂದರೆ ನಮ್ಮ ಇನ್ಸ್ಪೆಕ್ಟರ್ಸ್ ಕೂಡ ಭಾಳಷ್ಟು ನಿಗಾವನ್ನು ವಹಿಸಲಿಕ್ಕೆ ಈಗಾಗಲೇ ನಾನು ನಿರ್ದೇಶನವನ್ನು ನೀಡಿದ್ದೀನಿ. ಅಂದರೆ ತಾಲೂಕಾ ಹೆಡ್ ಏನು ಅಂತಂದರೆ ಈ ಒಂದು ಫುಡ್ಡಿಗೆ ತಹಶೀಲ್ದಾರ್ ಇರೋದರಿಂದ ಅವರಿಗೂ ಕೂಡ ಈ ಸಮಯದಲ್ಲಿ ಒಂದು ನಿರ್ದೇಶನವನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಸಿಂದಗಿ ಮತ್ತು ಅಲ್ಮೇಲ ಇವೆರಡೂ ಭಾಗಗಳನ್ನು ಏನು ಅಂತಂದ್ರೆ ನಿಯಂತ್ರಣ ಮಾಡಿದರೆ ಏನೋ ಆಗ್ತದೆ, ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಏನು ಅಂತಂದರೆ ಈ ಒಂದು ಇಲ್ಲೀಗಲ್ ಏನು ರೈಸ್ ಮೂವ್ಮೆಂಟ್ ಏನಿದೆಯಲ್ಲ ಅದನ್ನು ಕಡಿಮೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಏನಾಗಿದೆ, ಇದೆಲ್ಲ ಆದರೂ ಕೂಡ ಇದು ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಅಥವಾ ಸ್ಟೋರೇಜ್ ಆಗ್ತಾ ಇದೆ ಅಂತಂದರೆ ಮೋಸ್ಟ್ಲಿ ಏನು ಅಂತಂದರೆ ಈ ಒಂದು ಸಿಂದಗಿ ಆಗಿರ್ಬೋದು, ಅಲಮೇಲ ಭಾಗದಲ್ಲಿ ಏನು ಅಂತಂದರೆ ಇನ್ನೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿ ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಹೋಗುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ನಾವು 68 ಕೇಸಸ್ಸನ್ನು ಬರೇ ಒಂದು ವರ್ಷದಲ್ಲಿ ಮಾಡಿದ್ದೀವಿ ಅಂತಂದ್ರೂ ಕೂಡ ಸಿಂದಗಿ ಮತ್ತು ಅಲಮೇಲ ಭಾಗದಲ್ಲಿ ಕೇವಲ ಬೆರಳೆಣಿಕೆಯ ಅಷ್ಟೇ ಕೇಸುಗಳನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಒಂದು ಕೇಸಸ್ಸನ್ನು ಬುಕ್ ಮಾಡಿ ಅದರ ಬಗ್ಗೆ ನಿಗಾವನ್ನು ವಹಿಸಿ ಈ ಒಂದು ಏನಿದೆ ಇಲ್ಲೀಗಲ್ ರೈಸ್ ಅಂತ ಏನು ಹೇಳ್ತಾ ಇದ್ರಲ್ಲ ಅದನ್ನು ತಡೆಗಟ್ಟುವಲ್ಲಿ ನಮ್ಮ ಇಬ್ಬರು ತಹಶೀಲ್ದಾರರು, ಯಾರು ಅಲ್ಮೇಲ ಮತ್ತು ಸಿಂದಗಿ ತಹಶೀಲ್ದಾರ್ ಇಬ್ಬರಿಗೂ ಕೂಡ ನಾನು ಒಂದು ನಿರ್ದೇಶನ ಕೊಟ್ಟು ಇದನ್ನು ಆದಷ್ಟು ಬೇಗ ಕಡಿವಾಣ ಆಗುವ ರೀತಿಯಲ್ಲಿ ನಾವು ಒಂದು ಕ್ರಮವನ್ನು ಜರುಗಿಸ್ತೇವೆ. ಡೆಫಿನೆಟ್ಲಿ ಅಲ್ಲ, ಏನೇ ಒಂದು ಆ ರೀತಿಯಾಗಿ ಇನ್ಫಾರ್ಮೇಶನ್ ಇದ್ದು ಅಂತಂದರೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ತಮ್ಗೆ ಇದೇ ಒಂದು ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೆಲವೊಂದಿಷ್ಟು ನಿಮಗೆ ಏನಾದರೂ ಮಾಹಿತಿ ಇದ್ದು ಅಂತಂದ್ರೆ ಆ ಮಾಹಿತಿಯನ್ನು 100% ಗುಪ್ತವಾಗಿಟ್ಟು ನಾವು ಅದು ಸ್ಟೋರೇಜ್ ಏನು ಅಥವಾ ಟ್ರಾನ್ಸ್ಪೋರ್ಟೇಷನ್ ಏನಿದೆಯಲ್ಲ ಅದನ್ನು ಇಮಿಡಿಯೇಟಾಗಿ ನಾವು ಒಂದು FIR ಮಾಡಿಸೋ ಮುಖಾಂತರ ನಾವು ಒಂದು ಕೆಲಸಗಳನ್ನು ಮಾಡ್ತೀವಿ. ಮತ್ತು ನಿಮ್ಮ ಗೌಪ್ಯತೆ, ನಿಮ್ಮದು ಏನಿದೆ ನಿಮ್ಮ ಮಾಹಿತಿಯನ್ನು ಗೌಪ್ಯತೆಯನ್ನು ಕಾಪಾಡುವ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ.